ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯ ಕಣ ಕಾವೇರ್ತಾ ಇದೆ. ಇವತ್ತು ಸಚಿವರಾಗಿರುವಂಥ ಆರ್.ಬಿ. ತಿಮ್ಮಾಪುರ ಅವರು ಕ್ಯಾಂಡಿಡೇಟ್ ಉಮೇಶ್ ಮೇಟಿ ಅವರ ಜೊತೆ ಬೆಳ್ಳಂಬೆಳಗ್ಗೆ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ. ಆರ್.ಬಿ. ತಿಮ್ಮಾಪುರ ಅವರೇ, ಬಹುಶಃ ಈ ಕ್ಷೇತ್ರ ಈಗ ಇಡೀ ರಾಜ್ಯದ ಗಮನವನ್ನು ಸೆಳೀತಾ ಇದೆ. ನೀವು ಕೂಡ ಈಗ ಜವಾಬ್ದಾರಿಯನ್ನು ವಹಿಸಿಕೊಂಡು ಓಡಾಡ್ತಾ ಇದ್ದೀರಿ. ಏನು ಅನುಕಂಪ ನಿಮ್ಮ ಕೈ ಹಿಡಿಯುತ್ತೆ ಅಂತ ಭಾವಿಸಿದ್ದೀರಾ? ನಮಗೆ ಜನ ಇಲ್ಲಿ 5 ವರ್ಷಕ್ಕೆ ಅಧಿಕಾರ ಕೊಟ್ಟಿದ್ರು, ಮತ ಹಾಕಿದರು. ಸರ್ಕಾರ ನಮ್ಮದಿದೆ, ಇನ್ನೂ ಅಧಿಕಾರದಲ್ಲಿದೆ. ಮೇಟಿ ಸಾಹೇಬ್ರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು, ಅವರ ಸರಳತೆ, ಸರ್ವರನ್ನು ಗೌರವದಿಂದ ಬಂದಾಗ ಕರೆಯೋದು, ಮಾತನಾಡ್ತಕ್ಕಂಥ ಪ್ರವೃತ್ತಿ, ಇವೆಲ್ಲವೂ ನಮ್ಗೆ ಸಹಾಯಕಾರಿ ಆಗ್ತದೆ. ಜನ ಅವ್ರು 5 ವರ್ಷ ಇರಬೇಕಾಗಿತ್ತಪ್ಪ, ಇನ್ನೂ ಅಭಿವೃದ್ಧಿ ಆಗ್ತಿತ್ತು ಅಂತಕ್ಕಂಥ ಭಾವನೆ ನಾನೆಲ್ಲ ಕಡೆ ಕೇಳಿದ್ದೇನೆ. ನಾವು ಇವತ್ತು ಯುವಕ ಮಿತ್ರನ ನಿಲ್ಲಿಸಿದ್ದೀವಿ. ಉಮೇಶ್ ಮೇಟಿ ಈಸ್ ಎ ಜೆಂಟಲ್ಮನ್, ಎಲ್ಲರ ಜೊತೆ ಬೆಳೀತಕ್ಕಂಥ ವ್ಯಕ್ತಿ. ಇವೆಲ್ಲವನ್ನೂ ಗಮನಿಸಿ ಅವ್ರ ಮೇಲಿರ್ತಕ್ಕಂಥ ಅನುಕಂಪ ನಮಗೆ ಸಹಾಯ ಆಗ್ತಾಯಿದೆ. ಬಾಗಲಕೋಟೆ ಜನತೆ ವಿಚಾರವಂತರು. 2 ವರ್ಷಕ್ಕೆ ಬೇರೆದವ್ರನ್ನ ಕಳಿಸಿ ಏನು ಲಾಭ? ಸರ್ಕಾರ ಇದೆ, ಅಭಿವೃದ್ಧಿ ಕೆಲಸಗಳಾಗ್ತವೆ. ಸರ್ಕಾರ ಇದ್ದರೆ ಮಾತ್ರ ಅಭಿವೃದ್ಧಿ ಆಗ್ತವೆ. ಒಬ್ಬರು ಆರಿಸಿ ಹೋಗಿ ಬಂದ್ರಲ್ಲಿ ಏನು ಮಾಡೋಕ್ಕಾಗತ್ತೆ ಇವ್ರಿಗೆ? ಅದಕ್ಕೆ ನಮ್ಮ ಪರವಾಗಿದ್ದಾರೆ, ಆ ಮತ ನಮಗೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥ ಭಾವನೆ. ಸರ್, ಅದ್ರ ಜೊತೆಗೆ ಈಗ ಇಲ್ಲಿ BJP ಅಭ್ಯರ್ಥಿ ಆಗಿರೋಂಥ ವೀರಣ್ಣ ಚರಂತಿಮಠ ಅವರು ನೇರವಾಗಿ ಹೇಳ್ತಾರೆ, ಇಲ್ಲ ಅನುಕಂಪ ಇಲ್ಲಿ ಕೆಲಸ ಮಾಡೋದಿಲ್ಲ, ಕಣ್ಣೀರಿಗೆ ಬೆಲೆ ಇಲ್ಲ. ಯಾಕಂದರೆ ಅದು ಈಗ ವಯೋಸಹಜವಾಗಿ ಅವ್ರು ಹೋಗಿದ್ದಾರೆ. ಹೀಗಿರುವಾಗ ಅನುಕಂಪದ ಪ್ರಶ್ನೆ ಏನು ಬಂತು? ಕಣ್ಣೀರಿಗೆ ಜನ ಮತ ಕೊಡೋದಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಅವ್ರು ಪಾಪ ಹೇಳಬೇಕಲ್ಲ, ಡೈವರ್ಟ್ ಮಾಡೋಕ್ಕೇನು ಹೇಳ್ತಾರೆ. ಹಿಂದೂಗಳು ಓಟು ಅಂತ ಹೇಳಿದರು, ಹಿಂದೂ ಗೆದ್ದಂಗೆ ಅಂತ ಹೇಳಿದರು. ಹಿಂದೂ ಗೆದ್ದಂಗೆ ಅಂದರೆ ನಾವು ಹಿಂದೂಗಳು ಬಡವರು, ದಲಿತರು, ಬ್ಯಾಕ್ವರ್ಡ್ ಕ್ಲಾಸ್ ಹಿಂದೂಗಳಲ್ಲ. ನಮ್ಮ ಹಿಂದೂ ಕ್ಯಾಂಡಿಡೇಟ್ ಅಲ್ಲ ಇದು. ಹಾಂ, ಅಂದರೆ ಮೇಲ್ವರ್ಗದವ್ರು ಮಾತ್ರ ಹಿಂದೂಗಳ? ನಾವು 80% ಜನ ಹಿಂದೂಗಳಿಲ್ಲ ಇಲ್ಲಿ. ಹಾಂ, ನಮ್ಗೆ ಅಭ್ಯರ್ಥಿ ಹಿಂದೂ ಅಲ್ಲ. ನಾವು ಗೆದ್ದರೆ ಹಿಂದೂ ಗೆದ್ದಂಗಲ್ಲ. ನಾವು ಸರ್ವಜಾತಿ ಜನಾಂಗ, ಕ್ರಿಶ್ಚಿಯನ್ ಇರಲಿ, ಮುಸ್ಲಿಮ್ ಇರಲಿ, ಸಂವಿಧಾನ ಪ್ರಕಾರ ಎಲ್ಲ ಜಾತಿಗಳನ್ನ ಪ್ರೀತಿ ಮಾಡುವ ಸಹಿಷ್ಣುತೆ ಏನು ಹೇಳಿದ್ದಾರೆ, ಆ ಸಹಿಷ್ಣುತೆ, ಹಿಂದುತ್ವ ನಮ್ಮನ್ನು ಕೈ ಹಿಡಿಯುತ್ತೆ. ಸರ್, ಅದ್ರ ಜೊತೆಗೆ ಅವ್ರು ಹೇಳ್ತಿದ್ದಾರೆ, ಈಗ ಕಾಂಗ್ರೆಸ್ ಏನು ಅಹಿಂದ ಅಂತ ಹೇಳ್ಕೊಂಡು ಹೊರಟಿದೆ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅಂಥೇಳಿ. ಸೊ ಅದಕ್ಕೆ ಅವರು ಕೌಂಟರ್ ಆಗಿ ಹಿಂದುತ್ವ ಅನ್ನುವಂಥ ಅಜೆಂಡವನ್ನು ಮುಂದಿಡ್ತಾ ಇದ್ದಾರೆ. ಅದನ್ನು ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಒಂದು ಏನು ಮೆರವಣಿಗೆ, ಕಲ್ಲು ತೂರಾಟ ನಡೀತು, ಅದನ್ನು ಬಹಳ ಮುಖ್ಯವಾಗಿ ಹೇಳ್ತಿದ್ದಾರೆ. ಏನು ಹೇಳ್ತೀರಾ, ಅದು ವರ್ಕ್ ಆಗುತ್ತಾ? ಎಲ್ಲೆಲ್ಲಿ ವರ್ಕ್ ಆಗುತ್ತೆ? ಯಾರಲ್ಲಿ ಕಿಡಿಗೇಡಿಗಳಿಲ್ಲ. ಯಾವುದೋ ಒಂದು ಕಿಡಿಗೇಡಿಗಳ ಪರವಾಗಿ MLA ಆಗೋರು ಹೋಗಿ ನಿಲ್ತಾರೆ, ಗಲಾಟೆ ಹೋಗಿ ಅಲ್ಲಿ ಗಲಾಟೆ ಮಾಡಿಸ್ತಾರೆ. ಇದು ಯಾವ ಪ್ರವೃತ್ತಿ ಇದು?